ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತು ಟೋಲ್ಗಳು, ನಾವೆಲ್ಲೋ ಒಂದು ಕಡೆ ಟೋಲ್ಗಳಲ್ಲಿ ಇವತ್ತು ಹೋದರೆ ಏನೋ ಸರ್ಕಾರದ ನೀತಿ ನಿಯಮಗಳೇನಿದೆ, ಯಾವ ಪ್ರೈವೇಟ್ಗಳನ್ನ ನೀತಿ ನಿಯಮಗಳೇನಿದೆ, ಟೋಲ್ನ ಕಟ್ಟಿ ನಾವು ಇವತ್ತು ವಾಹನಗಳನ್ನ ಒಂದು 4 ಚಕ್ರದ ವಾಹನ ಆಗಲಿ, ಅದು ಯಾವುದೇ ಆಗಲಿ ವಾಹನಗಳನ್ನ ಹೋಗ್ಬೇಕು ಅಂತ ಹೇಳಿದ್ರೆ ಟೋಲ್ನ ಕಟ್ಟಿ ಹೋಗ್ತೀವಿ. ಅದೇ ನಾನು ಎಲ್ಲೋ ಒಂದು ಕಡೆ ಕಳೆದ ಇಂದು ದಿನ ಬೆಂಗಳೂರಿನಿಂದ ಹಾಸನ ಹೋಗುವಂಥ ರೋಡು ಮತ್ತು ದಾವಣಗೆರೆ ರೋಡು ಮತ್ತು ತುಮಕೂರು ರೋಡು ಏನು ಹೋಗುವಂಥ ಸುದ್ದಲ್ಲಿ ಎಲ್ಲೋ ಒಂದು ಕಡೆ ರೋಡಲ್ಲಿ ತುಂಬ ಮಧ್ಯದಲ್ಲಿ ಕೆಲಸಗಳು ಆಗ್ತಿದೆ. ಆದರೂ ಸಹ ಹಗಲು ದರೋಡೆಗೆ ನಮ್ಮ ಇವತ್ತು ಕೆಲವು ಸಂಘ ಸಂಸ್ಥೆಗಳು ಇವತ್ತು ಟೋಲ್ಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಟೋಲ್ಗಳಲ್ಲಿ ಕಲೆಕ್ಟ್ ಮಾಡಿ ಜನರ ರಕ್ತವನ್ನೇ ಹೀರ್ತಿದ್ದಾರೆ. ಎಲ್ಲೋ ಒಂದು ಕಡೆ ರಾಜಕಾರಣಿಗಳ ಮಕ್ಕಳುಗಳು, ರಾಜಕಾರಣಿಗಳ ಹೆಂಡತಿಗಳು, ರಾಜಕಾರಣಿಗಳ ಚೇಳಗಳು ಮತ್ತು ಹಾಗೆ ಏನು ಸಂಘ ಸಂಸ್ಥೆಗಳ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಇವ್ರುಗಳು ಹೋದರೆ ಟೋಲ್ಗಳನ್ನ ಕಟ್ಟುವಂಥದ್ದು ಏನೂ ಇಲ್ಲ. ಅದು ನಾವು ಜನಸಾಮಾನ್ಯರು ಏನಾದರೂ ಹೋದರೆ, ಸಾರ್ವಜನಿಕರು ಹೋದರೆ ಇವತ್ತು ಟೋಲ್ಗಳನ್ನ ಕಟ್ಕೊಂಡು ಅಂಕು ಡಂಕು ರಸ್ತೆಗಳಲ್ಲಿ ಹೋಗುವಂಥ ಪರಿಸ್ಥಿತಿಗಳು ಇವತ್ತು ಆಗಿದೆ. ಎಲ್ಲೋ ಒಂದು ಕಡೆ ಇಂಥ ಒಂದು ವ್ಯವಸ್ಥೆ ಯಾಕೆ ನಿರ್ಮಾಣ ಆಗ್ತಿದೆ, ಆಗ್ತಿದೆ? ನಾವು ಕಟ್ಟುವಂಥ ಟ್ಯಾಕ್ಸ್ಗಳು ಇವತ್ತು ಎಲ್ಲಿ ಪೋಲಾಗ್ತಿದೆ? ಇವತ್ತು ಸಾರ್ವಜನಿಕರ ಹಣವನ್ನು ಎಲ್ಲಿ ಪೋಲ್ ಮಾಡ್ತಿದ್ದಾರೆ? ಇವತ್ತು ನಮ್ಮ ಸರ್ಕಾರಗಳು, ಎಲ್ಲೋ ಸಂಘ ಸಂಸ್ಥೆಗಳು ಇವತ್ತು ಹಗಲು ದರೋಡೆಗೆ ಇವತ್ತು ಟೋಲ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ನಮ್ಮ ರಕ್ತಗಳನ್ನ ಇರ್ತಿದೆ. ಜನರುಗಳು ಪ್ರಶ್ನೆ ಮಾಡುವಂಥದ್ದು ಯಾರೂ ಇಲ್ಲ. ಪ್ರಶ್ನೆ ಮಾಡಿ ಇವತ್ತು ಸತ್ತ ಪ್ರಜೆಗಳಾಗಿದ್ದಾರೆ. ಯಾರು ಇವತ್ತು ಏನು ರಾಜಕಾರಣಿಗಳ ಕೈಗೊಂಬೆಗಳಾಗಿ ಇವತ್ತು ಸಂಘ ಸಂಸ್ಥೆಗಳು ಮತ್ತು ಇವತ್ತು ಸರ್ಕಾರಗಳು ಇವತ್ತೇನು ನಡೀತಿದೆ, ಇವತ್ತು ಟೋಲ್ಗಳಲ್ಲಿ ಇವತ್ತು ಅಷ್ಟು ರಕ್ತ ಇರುವಂಥ ಟೋಲ್ಗಳನ್ನ ಕಟ್ತಿದ್ದಾರೆ. ಅಂಕುಡಂಕುಗಳು ಇರುವಂಥ ರಸ್ತೆಗಳನ್ನ ಇವತ್ತು ತುಮಕೂರಿಂದ ದಾವಣಗೆರೆಗೆ ಹೋಗುವಂಥ ರೋಡು ಮತ್ತು ತುಮಕೂರಿಂದ ಹಾಸನಗೆ ಹೋಗುವಂಥ ರೋಡು, ಬೆಂಗಳೂರಿಂದ ಹಾಸನಗೆ ಹೋಗುವಂಥ ರೋಡು, ಎಲ್ಲೋ ಒಂದು ಕಡೆ ರಸ್ತೆಗಳ ಡಾಂಬರೀಕರಣಗಳು ಇನ್ನೂ ನಡೀತಿದ್ರು ಸಹ ಇವತ್ತು ಜನಸಾಮಾನ್ಯರುಗಳಲ್ಲಿ ಟೋಲ್ಗಳನ್ನ ಮಾಡಿಕೊಂಡು ಇವತ್ತು ಜನಸಾಮಾನ್ಯರಿಗೆ ಯಾವುದೂ ಅರ್ಥ ಇಲ್ಲ. ಎಲ್ಲ ಪುಸ್ತಕಂತ ಬೇಗ ಹೊರಟೋಗ್ಬೋದು, ಬೇಗ ತಲುಪಿಡೋದು ಅಂತ ಹೇಳ್ತಾರೆ. ಆದರೆ ಅಪಘಾತ ಆದರೆ, ಏನಾದರೂ ತೊಂದರೆಗಳಾದರೆ ಯಾರು ನೇರವಾಗಿ ಹೊಣೆ ಆಗ್ತಾರೆ? ಸರ್ಕಾರಗಳು ಏನೇನು ಹೊಣೆ ಆಗುತ್ತಾ? ಇಲ್ಲ ಅಂದರೆ ಸಂಘ ಸಂಸ್ಥೆಗಳು ಏನು ಹೊಣೆ ಆಗುತ್ತಾ? ಇಲ್ಲ ಅಂದರೆ ಕಂಪನಿಗಳ ಮಾಲೀಕರು ಹೊಣೆಗಳಾಗ್ತಾರೆ. ಇವತ್ತು ಟೋಲ್ಗಳನ್ನೇನು ರಾಜಾರೋಷವಾಗಿ ಕಲೆಕ್ಟ್ ಮಾಡ್ತಾರೆ. ಆದರೆ ನಾವು ಕಟ್ಟುವಂಥ ಟೋಲ್ಗಳು ಎಲ್ಲಿ ಪೋಲಾಗ್ತಿದೆ? ಇವತ್ತು ರಾಜಕಾರಣಿಗಳ ಮನೆಗಳು ಕೈ ಸೇರ್ತಿದೆ. ಇವತ್ತು ಎಲ್ಲೋ ಒಂದು ಕಡೆ ನಾವು ಪ್ರಶ್ನೆ ಮಾಡುವಂಥದ್ದು ಆಗಬೇಕು. ಈ ಎಲ್ಲೋ ಒಂದು ಕಡೆ ಸರಿಯಾದಂಥ ರಸ್ತೆಗಳಿಲ್ದಿರುವಂಥ ಸಂದರ್ಭದಲ್ಲಿ ಯಾವ ರೀತಿ ಟೋಲ್ಗಳನ್ನ ಕಲೆಕ್ಟ್ ಮಾಡ್ತೀರಿ ಅನ್ನೋದು ಪ್ರಶ್ನೆಗಳನ್ನ ಮಾಡಬೇಕು. ಅವತ್ತು ನಮ್ಮ ರಾಜ್ಯ ರಾಮರಾಜ್ಯ ಆಗುತ್ತೆ. ಗಾಂಧೀಜಿ ಕಂಡಂಥ ಕನಸುಗಳು ಅವು ಈಡೇರುತ್ತೆ. ಎಲ್ಲೋ ಒಂದು ಕಡೆ ನಾವುಗಳು ಏನು ಪ್ರಶ್ನೆ ಮಾಡಲಿಲ್ಲ ಅಂದರೆ ಇವತ್ತು ಬೂಟಾಟಿಕೆಗಳಿಂದ ಇವತ್ತು ನಮ್ಮ ರಾಜಕಾರಣಿಗಳ ಕೈಗೊಂಬೆಯಿಂದ ಅಧಿಕಾರಿಗಳು, ಇವತ್ತು ಸರ್ಕಾರಿ ಅಧಿಕಾರಿಗಳು ಏನಿದ್ದಾರೆ, ಆ ಒಂದು ವ್ಯವಸ್ಥೆ ಇವತ್ತು ನಮ್ಮ ಒಂದು ರಾಜ್ಯದಲ್ಲಿದೆ, ನಮ್ಮ ಒಂದು ದೇಶದಲ್ಲಿದೆ. ಎಲ್ಲೋ ಒಂದು ಕಡೆ ನಾನು ನೇರವಾಗಿ ನೋಡಿದಂಥ ಆ ಒಂದು ದೇಣಿಗೆಗಳನ್ನ ಪಡಿತಿರುವಂಥ ಎಲ್ಲೋ ಒಂದು ಕಡೆ ಟೋಲ್ಗಳು ಎಲ್ಲೋ ಒಂದು ಕಡೆ ರಾಜಾರೋಷವಾಗಿ ಟೋಲ್ಗಳನ್ನ ಪಡಿತಿದ್ದಾರೆ. ಯಾವುದೇ ಭಯ ಇಲ್ಲ. ಪ್ರಶ್ನೆ ಮಾಡೋದನ್ನು ಸಾರ್ವಜನಿಕರು ಕಲಿಬೇಕು. ಮತ್ತು ಈ ವಿಡಿಯೋ ನೋಡ್ತಿರೋರು ಎಲ್ಲೋ ಒಂದು ಕಡೆ ಎಚ್ಚೆತ್ಕೋಬೇಕು. ಮುಂದಿನ ದಿನಗಳಲ್ಲಿ ಟೋಲ್ಗಳು ಹೋಗುವಂಥದ್ದಲ್ಲಿ ಪ್ರಶ್ನೆಗಳು ಮಾಡಿ, ಏನು ಸಾಮಾಜಿಕ ಜಾಲತಾಣ ಆಗಲಿ, ದೃಶ್ಯ ಮಾಧ್ಯಮ ಆಗಲಿ, ಪೇಪರ್ ಮಾಧ್ಯಮಗಳಾಗಲಿ ಇವತ್ತು ಎಲ್ಲವೂ ಮುಂದುವರೆದಿದೆ. ಎಲ್ಲವನ್ನು ಪ್ರಶ್ನೆ ಮಾಡುವಂಥದ್ದಾದರೆ ಜನಸಾಮಾನ್ಯರು, ಸಾರ್ವಜನಿಕರ ಹಣಗಳು ಎಲ್ಲಿ ಪೋಲಾಗ್ತಿದೆ ಅದನ್ನ ಪ್ರಶ್ನೆ ಮಾಡಿದ್ರೆ ಇಡೀ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಆಗುತ್ತೆ. ಬದಲಾವಣೆ ನಾವು ಆಗಬೇಕು ಅಂತೇಳಿ ನನ್ನ ವಿಡಿಯೋ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತು ಒಂದೇ ಮಾತರಂ.